ಹೆಲೋ ಎಲ್ರಿಗೂ ನಮಸ್ಕಾರ. ಇವಾಗ ಸುಮಂತ್ ಅನ್ನೋ ಸಾವು ಒಂದು ಆಗಿ ಇವಾಗ 12 ದಿನ ಆಯಿತು. ಸೊ ಇನ್ನೂ ಮಟನೂ ಪೊಲೀಸರು ಅದ್ರ ಬಗ್ಗೆ ಜಾಸ್ತಿ ತನಿಖೆ ಆಯಿತು ಅಥವಾ ಕೇಳೋದಾಯಿತು ಯಾರು ಮಾಡ್ತಾ ಇಲ್ಲ. ಹೆಚ್ಚು ಈ ಯೂಟ್ಯೂಬರ್ಸ್ ಆಗಿರ್ಬೋದು, ಆಮೇಲೆ ಮೀಡಿಯಾದವರಾಗಿರ್ಬೋದು, ಇಷ್ಟೇ ಜಾಸ್ತಿ ಪೊಲೀಸವರು ಇನ್ವೆಸ್ಟಿಗೇಷನ್ ವಿಷಯದಲ್ಲಿ ಯಾವುದೇ ರೀತಿ ಒಂದು ಮಾಹಿತಿನ ಕೊಡೋದಾಯಿತು ಅಥವಾ ಅದ್ರ ಬಗ್ಗೆ ಹೆಚ್ಚು ನೋಡಲೇಬೇಕು ಮಾಡಲೇಬೇಕು ಅನ್ನೋ ಹಂಗೆ ಯಾವುದು ಕೂಡ ಇನ್ನೂ ಮಟನೂ ಮಾಡಿಲ್ಲ ಅವರು. ಯಾವಾಗ ಹುಡುಗ ಸತ್ತಾನು ಅಲ್ಲಿಂದ ಹಿಡಿದು ಇಲ್ಲಿ ಮಟನೂ ಹೆಚ್ಚು ಎಷ್ಟು ಸಂಗ್ರಹಿಸೋಕ್ಕಾಗುತ್ತೆ ಆ ಹುಡುಗನಿಗೆ ನ್ಯಾಯ ಕೊಡೋಕ್ಕೆ ಅಷ್ಟೂ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಒಂದು ಕರ್ನಾಟಕದ ಜನತೆನೂ ಕೂಡ ಇದಕ್ಕೆ ಬೆಂಬಲ ಕೊಟ್ಟಾರೆ. ಸೊ ಯಾವ ಥರ ಬೆಂಬಲ ಕೊಟ್ಟಾರೆ ಇವರು? ಸುಮಂತನ ಸಾವಿಗೆ ಹೆಚ್ಚು ಕ್ಲೂಗಳನ್ನು ಕೊಡಾಕತ್ತಾರ. ಸೊ ಯಾವ ಥರ ಕ್ಲೂಗಳನ್ನು ಕೊಡಾಕತ್ತಾರ ಅಂತ ಹೇಳಿ ನಾನು ಈ ವಿಡಿಯೋದೊಳಗೆ ಸಂಪೂರ್ಣವಾಗಿ ನೋಡ್ತೀನಿ. ಸೊ ಜನರ ಒಂದು ಒಪಿನಿಯನ್ನು ಎಷ್ಟು ಮುಖ್ಯ ಆಗೈತಿ ಅಂತಂದ್ರೆ ಪೊಲೀಸರು ಬೇರೆ ಯಾರ ಹತ್ರನೂ ಕೇಳೋದು ಬೇಡ ರೀ. ಜಸ್ಟ್ ಜನರ ಒಪಿನಿಯನ್ ತಗೊಂಡು ಊಹೆ ಮೇಳೆಗೆ ಹುಡ್ಕೊಂಡು ಹೋಗ್ಲಿ ಅವ್ರನ್ನ, ಎಷ್ಟೋ ಉಪಯೋಗ ಆಗ್ತೈತಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ಒಂದು ಪ್ರತಿಯೊಂದು ಅಪ್ಡೇಟು ನಿಮ್ಮ ಹತ್ರ ಬೇಗ ತಲುಪಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಜನರು ಯಾವ ಥರ ಸಹಾಯ ಮಾಡಿದ್ದಾರೆ ಅಂತೇಳಿ ನಿಮಗೆ ನಾನು ಹೇಳಿದ್ದೆ. ಇದರಿಂದ ಪೊಲೀಸರು ಈ ಒಂದು ಜನರ ಒಂದು ಮಾಹಿತಿನ ಪಡ್ಕೊಂಡು ಯಾವ ಥರ ಹೋಗ್ಬೋದು, ಯಾವ ಥರ ಇನ್ವೆಸ್ಟಿಗೇಷನ್ ಒಳಗೆ ಇನ್ವಾಲ್ವ್ ಆಗ್ಬೋದು ಅಂಥೇಳಿ ಜನರು ತುಂಬ ಸರಳ ರೀತಿಯೊಳಗೆ ಹೇಳಿದ್ದಾರೆ. ಸೊ ಏನೇನು ಅಂತ ನಿಮಗೆ ನಾನು ಹೇಳ್ತೀನಿ. ಸೊ ಕೆಲವೊಂದು ವಿಡಿಯೋದೊಳಗೆ ನಾನು ಸರ್ಚ್ ಮಾಡಿದೆ. ಕೆಲವೊಬ್ರು ಹಂಗೆ ಹೇಳ್ತಿದ್ದಾರೆ, ಕೆಲವೊಬ್ರು ತಾಯಿ ಆಯಿತು, ತಂದೆ, ಅವ್ರ ತಾಯಿ ಆಯಿತು, ತಂದೆ ಆಯಿತು, ಮಾವ ಆಯಿತು, ಅಜ್ಜಿ ಆಯಿತು, ತಮ್ಮ ಆಯಿತು, ಫ್ರೆಂಡ್ಸ್ ಆಯಿತು. ಸೊ ಎಲ್ಲ ರೀತಿಯಿಂದನೂ ಇವರು ಭಾಳ ಯಾರು ಮೀಡಿಯಾದವರು ಅವ್ರನ್ನ ಹಾಗೆ ಮೇಲಿಂದ ಮೇಲೆ ಕೆದಕಾಕತ್ತಾರೆ. ಸೊ ಇಲ್ಲಿ ಕೆಲವು ಜನ ಹಾಕಿರೋ ಒಂದು ಪಾಯಿಂಟ್ಸ್ ಇದಾವಲ್ಲ, ನಿಜವಾಗ್ಲೂ ಹೇಳ್ತೀನಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವುದಕ್ಕೆ ಈ ಸುಮಂತ್ ಒಂದು ಕೊಲೆ ಆಗಿದಾನಲ್ಲ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಏನು ಕ್ಲೂಸ್ ಅಂತ ಫಸ್ಟ್ ಹೇಳ್ತೀನಿ ನೋಡಿ. ಫಸ್ಟ್ ಇವಾಗ ಎಷ್ಟು ಚಂದ ತಲೆ ಬಾಚಿ ಹೂ ಎಲ್ಲ ಇಟ್ಟುಕೊಂಡು ಎಷ್ಟು ಆರಾಮಾಗಿ ಇದ್ದಾರೆ. ಮಗ ಕೊಲೆ ಆಗಿದೆ ಅಂತ ಮುಖದಲ್ಲಿ ಒಂದು ಚೂರು ದುಃಖ ಕಾಣಲ್ಲ, ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನಾವು ಗಮನಿಸ್ಬೋದು. ಇವಾಗ ಆ ಒಂದು ಮನೆಯವರಿಗೆ ತಮ್ಮ ಮನೆಯಲ್ಲಿ ಆ ಮಗು ತೀರ್ಕೊಂಡೈತಪ್ಪ, ಕೊಲೆ ಆಗೈತೆ ಅಂತ ಹೇಳಿ ಗೊತ್ತಾದ್ರೆ ಎಷ್ಟೋ ಜನ ತಿಂಗಳಾನ್ಗಟ್ಲೆ, ಒಂದು ವರ್ಷಾನ್ಗಟ್ಲೆ ಸರಿನೇ ಹೋಗಂಗಿಲ್ಲ. ಅಷ್ಟು ಬೇಗ ಒಂದು ತಾಯಿ ಸರಿ ಹೋಗ್ತಾಳ ಅಂತಂದ್ರೆ ಅದು ಹೆಂಗೆ ಸಾಧ್ಯ? ನಂಬಕ್ಕೆ ಅಸಾಧ್ಯ. ಅದು ನಂಬಕ್ಕೆ ಒಂದು ಚೂರು ಅಸಾಧ್ಯ. ಇಷ್ಟು ಟಾಪ್ ಟು ಬಾಟಮ್ ಕ್ಲೀನಾಗಿ ಡಿಸೆಂಟಾಗಿ ಇದಾರಂತಂದ್ರೆ ಅದು ಎಲ್ಲೋ ಒಂದು ಕಡೆ ಅನುಮಾನ ಬರುವಂಥದ್ದು ಇರಬಹುದು. ಅಷ್ಟು ತಾಯಿ ಮನಸ್ಸು ಗಟ್ಟಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಒಂದು 12 ದಿನಕ್ಕೆ ಮಗನ್ನ ಮರೆತು ಬಿಟ್ಟು ಒಂಥರ ಕೂಲಾಗಿ ಆರಾಮಾಗಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಡೌಟ್ ಬರೋದಂತೂ ಸಾಮಾನ್ಯ. ನೆಕ್ಸ್ಟ್, ಪೊಲೀಸ್ ನಾಯಿಯು ಕೆರೆಯಿಂದ ನೇರವಾಗಿ ಸುಮಂತ್ನ ಮನೆಗೆ ಬಂದಿದೆ. ಇದಕ್ಕೆ ಸುಮಂತ್ ಮನೆಯ ಎಲ್ಲರೂ ಏನು ಹೇಳ್ತಾರೆ ಕೇಳಿ. ಸೊ ಇದು ಕೂಡ ಒಂದು ಹೌದು ಇರ್ಬೋದು. ಯಾಕಂತಂದ್ರೆ ಪೊಲೀಸ್ ನಾಯಿ ಇರ್ತದೆ. ಸೊ ಅದು ಯಾರು ಆ ರೀತಿ ಕೊಲೆ ಮಾಡಿದಾರ ಅಂತ ಹೇಳಿ ಹುಡುಕ್ಲಿಕ್ಕೆ ನಾಯಿ ಮೂಸ್ಕೊಂಡು ಅದ್ರ ಹಿಂದೆ ಮೂಸ್ಕೊಂಡು ಅದು ಅವ್ರ ಮನೆ ಹತ್ರ, ಯಾರ ಮನೆ ಹತ್ರ? ಸುಮಂತನ ಮನೆ ಹತ್ರ ಬಂದೈತಿ. ಸೊ ಅವನೇನು ಹೇಳಾಕತ್ತಾರ, ಇಲ್ಲಿ ವ್ಯಕ್ತಿಯೊಬ್ಬ ಅವ್ರ ಮನೆಯೊಳಗೆ ಹೋಗಿ ಕೇಳ್ರಿ, ಪ್ರಯತ್ನ ಪಡ್ರಿ, ಎಲ್ಲೋ ಒಂದು ಕಡೆ ಆ ಒಂದು ಹುಡುಗನ ಕೊಲೆ ಆಗಿದ್ದಕ್ಕೆ ನ್ಯಾಯ ಸಿಗ್ಬೋದು ಅಂತ ಹೇಳಿ ಇದು ಕೂಡ ಒಂದು ರೀತಿ ಕ್ಲೂ ಅಂತಾನೆ ಹೇಳ್ಬೋದು. ಮತ್ತು ಇನ್ನೊಬ್ಬ ಹೇಳ್ತಾನು, ನನ್ನ ಅನಿಸಿಕೆ ಪ್ರಕಾರ ಬೆಳಗ್ಗೆ ಹಿಂಬದಿ ಬಾಗಿಲಿನ ಮೂಲಕ ಸುಮಂತ್ ದೇವಸ್ಥಾನಕ್ಕೆ ಹೋಗುವಾಗ ಸೈಕಲ್ ಕೀ ಬಿಟ್ಟು ಹೋಗಲು ಚಾನ್ಸ್ ಇಲ್ಲ. ಅವನೊಂದಿಗೆ ಯಾರೋ ಮನೆಯವರು ಹೋಗಿದ್ದಾರೆ. ಒಟ್ಟಿಗೆ ಹೋದ ವ್ಯಕ್ತಿ ಇಬ್ಬರು ಸೈಕಲ್ನಲ್ಲಿ ಹೋಗುವುದು ಬೇಡ, ನಾನು ಕೂಡ ನಿನ್ನೊಟ್ಟಿಗೆ ಬರುತ್ತೇನೆ, ನಾವು ನಡೆದುಕೊಂಡೇ ಹೋಗುವ ಎಂದು ಹೇಳಿರಬಹುದೇ? ಒಂದು ಡೌಟು ಏನೆಂದರೆ ಹಿಂದಿರುಗಿ ಬಂದ ವ್ಯಕ್ತಿ ಮನೆಯೊಳಗೆ ಬಂದು ಬಾಗಿಲು ಹಾಕದೆ ಸಂಶಯ ಬಾರದೆಂದು ಮಲಗಿರಬಹುದೇ? ಒಟ್ಟಿಗೆ ಹೋದ ವ್ಯಕ್ತಿಗೆ ಏನಾದರೂ ದುರುದ್ದೇಶದಿಂದಲೇ ಪ್ಲಾನ್ ಮಾಡಿಯೇ ಹೋಗಿರಬಹುದೇ? ಹಾಗಾದರೆ ಆ ವ್ಯಕ್ತಿ ಯಾರಿರಬಹುದು? ಇಂತಹ ಸಂಶಯಕ್ಕೆ ಆಸ್ಪದವಿಲ್ಲವೇ? ಪಾಪ ಮಗು ಏನೆಲ್ಲ ಕನಸು ಕಂಡಿರಬಹುದು. ಇಂತಹ ಗತಿ ಯಾವ ಮಕ್ಕಳಿಗೂ ಬರಬಾರದು. ಬಾಳಿ ಬದುಕಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಲು, ವಿಜ್ಞಾನಿಯಾಗುವ ಕನಸು ಕಾಣುತ್ತಿದ್ದ ಮಗು ಯೋಚಿಸುವಾಗ ಬೇಸರವಾಗುತ್ತದೆ. ನಿಜವಾಗ್ಲೂ ನೋಡಕತ್ತಿದ್ರ ಇವಾಗ ಮಗು ಹಿಂದಿನ ಹಿತ್ತಲ ಭಾಗದಿಂದ ಹೋಗಿ ಜಳಕ ಮಾಡಿ ಹೋಗ್ತಿರ್ತಾನೆ. ಸೊ ಅವಾಗ ಹೋಗ್ಬೇಕಾದಾಗ ಅವ್ರು ಅವಾಗ ಹೇಳ್ತಾರಂತ, ಒಂದು 10 ನಿಮಿಷ ಹೋಗಿ ಬರ್ತೇನೆ, ಲೈಟ್ ಹಾಕ್ತೀನಿ. ಎದಕ್ಕೆ ಲೈಟು? ಆ ಸೈಕಲಿಗೆ ಲೈಟ್ ಹಾಕ್ತೀನಿ ಅಂತ ಹೇಳಿ ಬಂದಿರ್ತಾನೆ. ಹೋಗಿ ಬರ್ತೇನಿ ಅಂತ ಹೇಳಿರ್ತಾನೆ. ಅಂದರೆ ಇದ್ರ ಅರ್ಥ ಆ ಲೈಟ್ ತರಕ್ಕೆ ಯಾರೋ ಅವನ ಜೊತೆ ಹೋಗಿರ್ಲೇಬೇಕೆ? ಸೊ ಹೋಗಿದಾನಂತಂದ್ರೆ ಅವ್ರು ಹೋದ ವ್ಯಕ್ತಿ ಯಾರು? ಇಲ್ಲಿ ಕ್ವಶನ್ ಮಾರ್ಕ್ ಇರೋದು.
ಆ ಹೋದ ವ್ಯಕ್ತಿ ಯಾರಿಲ್ಲಿ ಅನ್ನೋದು ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಕ್ಲೂ ಅಂತ ಹೇಳ್ಬೋದು. ತಾಯಿ ಹೇಳಿದಾನೆ ಏನಂತ, ನಾ ಹೋಗಿ ಬರ್ತೀನಿ, ನಮ್ಮ 10 ನಿಮಿಷ ಬರ್ತೀನಿ ಅಂತ ಹೇಳಿ ವಾಪಸ್ ಬಂದಿರಲೇಬೇಕು. ಅವನು ಬಂದಿದ್ರೆ ಅವನ ಜೊತೆ ಹೋದವ್ರು ಯಾರಾಗಿರ್ತಾರೆ? ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೋ ಸೈಕಲ್ ಕೀ ಯಾಕೆ ಮನೆಯಲ್ಲಿ ಉಳಿಯಿತು, ಏನೋ ಇದೆ. ಇನ್ನೊಬ್ಬ ಮಾವನನ್ನ ವಿಚಾರಣೆ ಮಾಡಿ, ಆಮೇಲೆ ಇಲ್ಲಿ ಮಾವನೇ ಮೇನ್ ಸಸ್ಪೆಕ್ಟ್ ಆಗಿ ಕಾಡಕತ್ತಾನ. ಯಾಕಂತಂದ್ರ ಇಲ್ಲಿ ಮಾವನ ಕೆಲವೊಂದು ವ್ಯವಹಾರಗಳು ದುರ್ವ್ಯವಹಾರಗಳು ಇರಬಹುದು, ಅಥವಾ ಆ ಮಾವನ ಕೆಲವು ಸಂಬಂಧಗಳೇ ಇರಬಹುದು ಅಷ್ಟು ಸರಿಯಾಗಿರ್ಲಿಲ್ಲ ಅಂತ ಹೇಳಿ ಆ ಫ್ರೆಂಡ್ಸ್ ಆಗಿರಬಹುದು ಅಥವಾ ಅವ್ರ ಮನೆಯವರು ಕೂಡ ಹೇಳ್ಯಾರ. ಸೊ ಇಲ್ಲಿ ಕೂಡ ಅವನು ಹೇಳಿದ್ ನಾನು ಹೋಗಿ ಬರ್ತೇನೆ ಅಂತ ಹೇಳಿ. ಈಗ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೊಂಟಾನಪ್ಪ ಅಂತಂದ್ರೆ ಅವನಿಗೆ ಅರಿವು ಇರ್ತೈತಿ, ನಾನು ಹೊಂಟೇನೆ ಎಲ್ಲಿ ದೇವಸ್ಥಾನಕ್ಕೆ, ಸೊ ನಾನು ಹೊಂಟೇನೆ ಅಂತಂದಾಗ ಕೀ ತೊಗೊಂಡು ಬರ್ಬೇಕನ್ನೋ ಒಂದು ಸೆನ್ಸ್ ಅನ್ನೋದು ಇರ್ತೈತಿ. ಸೊ ಅವನು ಕೀ ತೊಗೊಂಡು 100 ಮೀಟರ್ ಇರುವಂತಹ ಒಂಟಿ ಮನೆಗೆ ಹೋಗ್ಬೇಕಾದ್ರೆ ಆ ಕೀನ ಮರೆತು ಬರಕ್ಕೆ ಹೆಂಗೆ ಸಾಧ್ಯ? ಅಕಸ್ಮಾತ್ ಅವನು ಮರೆತು ಬಂದಿದ್ರೆ ವಾಪಸ್ ರಿಟರ್ನ್ ಬಂದು ತಗೊಳ್ಳೇಬೇಕು. ಈಗ ಸಪೋಸ್ ಇಲ್ಲಿ ಬರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ ವ್ಯಕ್ತಿ ಮನೆಯೊಳಗೆ ಕೀ ಬಿಟ್ಟು ಹೋಗಕ್ಕೆ ಅಸಾಧ್ಯ. ಯಾಕಂತಂದ್ರೆ ಅವ್ನು ಹೊಂಟಿದ್ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸೈಕಲ್ ಬೇಕಂದ್ರೆ ಅದ್ರ ಕೀ ಬೇಕು. ಆ ಕೀ ತೊಗೊಂಡು ಹೋಗಿರ್ತಾನೆ. ಆ ಕೀ ವಾಪಸ್ ಮನೆಗೆ ಹಂಗೆ ಬಂದೈತೆ ಅಂದ್ರೆ ಅವನ ಜೊತೆ ಯಾರೋ ಒಬ್ರು ಹೋಗ್ಯಾರ. ಆ ಯಾರು ಅನ್ನೋದನ್ನು ಇಲ್ಲಿ ಕಂಡು ಹಿಡಿಬೇಕಾಗದ. ಸೊ ಇಂಥ ಒಂದು ಕಗ್ಗು ದಿಗ್ಗಾದ ಒಂದು ಪರಿಸ್ಥಿತಿ ಒಳಗೆ ಇಲ್ಲಿ ಆ ಮನೆಯವರನ್ನು ಸರಿಯಾಗಿ ಹೇಳಿದರೆ, ಸರಿಯಾಗಿ ವಿಚಾರಣೆ ಮಾಡಿದರೆ ಏನೋ ಒಂದು ಹುಡುಗನಿಗೆ ಒಂದು ನ್ಯಾಯ ಸಿಗ್ಬೋದು ಅಂಥೇಳಿ ಎಷ್ಟೋ ಸಾಮಾಜಿಕ ತಾಣದೊಳಗೆ ಇಂಥವೆಲ್ಲ ಮಾಹಿತಿಗಳು ಹರಡಾಕತ್ತಾವ. ನೆಕ್ಸ್ಟ್ ಇನ್ನೊಬ್ಬ ಹೇಳ್ತಾನೆ ನೋಡ್ರಿ, ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋ ಹುಡುಗನಿಗೆ ತನ್ನ ಸೈಕಲ್ ಕೀ ಮರೆತು ಹೋಗುವುದು ವಿಪರ್ಯಾಸ. ನಿಜವಾಗ್ಲು ನಾ ಹೇಳಿದೆ ಇವಾಗ ನಿಮಗೆ, ಎಲ್ಲರೂ ಹೋಗ್ಬೇಕಾದ್ರೆ ನನಗೆ ಗೊತ್ತಿರ್ತೈತಿ ನಂದು ಎಕ್ಸಾಮ್ ಐತಿ ಅಂತಂದ್ರೆ ಪೆನ್ನು ಪೆನ್ಸಿಲ್ ಇಡೀ ಜಾಮೆಟ್ರಿ ಬಾಕ್ಸನ್ನ ಇಟ್ಕೋಬೇಕಂತ ಹೇಳಿ ಎಕ್ಸಾಮ್ ಐತಿ ಬಿಡ್ಲಿ ಅಂತ ಹಂಗೆ ಬಿಟ್ಟು ಬರೋಕ್ಕಾಗುತ್ತಾ? ಇಲ್ಲ, ಇದು ಬೇಸಿಕ್ ಥಿಂಗ್. ಎಂಥ ದೊಡ್ಡ ವ್ಯಕ್ತಿ ಅದಾನಂತಂದ್ರೂ ಒಂದು ಟಿಫಿನ್ ಬಾಕ್ಸ್ ಆದ್ರೂ ಬಿಟ್ಟು ಹೋಗ್ಬೋದು, ಅವ್ನು ಕಲಿಯೋವಂಥ ಮೇಡಮಿಗೆ ತೋರಿಸುವಂಥ ನೋಟ್ಬುಕ್ ಯಾರು ಬಿಟ್ಟು ಹೋಗಂಗಿಲ್ಲ. ಸೊ ಇದು ಕೂಡ ಇಲ್ಲಿ ಒಂದು ರೀತಿ ಕ್ಲೂ ಆಗೇನ. ಸೊ ಈ ರೀತಿ ಹಲವಾರು ರೀತಿ ರೀಸನ್ಸ್ಗಳ ಕಾಣಕತ್ತಾವ. ಇನ್ನು ಮತ್ತೊಬ್ಬ ಹೇಳ್ತಾನು, ಇವರ ದಿನಕ್ಕೊಂದು ವಿವರಣೆ ನೋಡುವಾಗ ಇವರ ಕುಟುಂಬ ಅಥವಾ ಅವರ ಮನೆಯವರ ಮೇಲೆ ಡೌಟ್ ಬರುವುದಲ್ಲಿ ತಪ್ಪೇನಿಲ್ಲ. ಅವರ ಸ್ಟೇಟ್ಮೆಂಟ್ ನೋಡಿದರೆ ಮನೆಯವರಿಂದಲೇ ಏನೋ ನಡೆದಿದೆ ಅನಿಸ್ತದೆ. ನಿಜವಾಗ್ಲೂ ಇವಾಗ ನಾ ಇವ್ರ ಮನೆ ಕಡೆ ಬಂದಿದ್ದು, ಅವ ಹೊಕ್ಕಿನಿ ಅಂತ ಹೇಳಿ 10 ನಿಮಿಷಕ್ಕೆ ವಾಪಸ್ ಬರ್ತೀನಿ ಅವ್ರ ಅವನ ಹತ್ರ ಹೇಳಾನ. ಅವ ಬಂದಿದ್ದು ನಿಜ ಆಗೈತಂದ್ರ ಅವ ಕೀ ತೊಗೊಂಡು ಹೋಗಿದ್ದು ನಿಜ ಇರ್ತೈತಿ, ಅವನ ಜೊತೆ ಯಾರು ಹೋಗಿದ್ದು ನಿಜ ಇರ್ತೈತಿ. ಆದ್ರೆ ಹೋಗಿದ್ದೆ ಹೋಗ್ತಿ ಯಾರು ವಾಪಸ್ ತಂದು ಇಟ್ಟಿದ್ಯಾರು ಎಲ್ಲೈತೆ ಅಲ್ಲೇ ಏನು ಗೊತ್ತಿಲ್ಲ ಅನ್ನೋಂಗ ಅದು ಹೆಂಗೆ ಸಾಧ್ಯ? ಸೊ ಎಲ್ಲ ಕಡೆಯಿಂದ ವಿಚಾರ ಮಾಡಿದ್ರೆ ಹೌದು ನಿಜವಾಗ್ಲೂ ಇರಬಹುದು. ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಇಲ್ಲಿ 4 ಗಂಟೆಗೆ ಏಳಬೇಕಾದ್ರೆ ಅಲಾರಾಮ್ ಇಟ್ಟಿರುತ್ತಾನೆ. ಅದು ಅವನ ಜೊತೆಯಲ್ಲಿ ಮಲಗಿದ್ದ ಅಣ್ಣನಿಗೆ ಮನೆಯಲ್ಲಿ ಮಲಗಿದ್ದ ಯಾರೊಬ್ಬರಿಗೂ ಕೇಳಿಸಿದಿರೋಷ್ಟು ಆಶ್ಚರ್ಯಕರ ಸಂಗತಿ. ಅಂದ್ರೆ ಇಲ್ಲಿ ಒಬ್ಬ ನಮ್ಮ ಮನ್ಯಾಗ ತಗೋರಿ, ನಾನು ಮಲ್ಕೊಂಡೇನಪ್ಪ, ನಾಳೆ 6 ಗಂಟೆಗೆ ಕೇಳ್ಬೇಕಾದ್ರೆ ಅಲಾರಾಮ್ ಇಟ್ಟು ಮಲಗಿರ್ತೀನಿ. ಈಗ ನಾವೊಂದು ಅಲಾರಾಮ್ ಹೊಡ್ಕೊಳಕತ್ರ ಇಡೀ ಮಂದಿ ಎಚ್ಚರಕ್ಕೈತಲ್ಲ. ಯಾಕೆ ಹೇಳೋ ಸೌಂಡಿಗೆ ಎಲ್ಲರಿಗೂ ಕೂಡ ಮೈಂಡ್ ಸ್ವಲ್ಪ ಕ್ರ್ಯಾಕ್ ಆಗಿ ಎಚ್ಚರಾಗುವಂಥ ಸಾಧ್ಯತೆ ಇರ್ತೈತಿ. ಆದ್ರೆ ಇಲ್ಲಿ ಆ ಮಂದಿಗೆ ಅವ ಅಲಾರಾಮ್ ಇಟ್ಟಿದ್ದ ಕೇಳಿಸ್ಲಿಲ್ಲ. ಇಲ್ಲ ಕೇಳಿಸಿದ್ರು ಸುಮ್ಮನೆ ಅದಾರಪ್ಪ, ಆಯ್ತು ಯಾರು ಒಬ್ರು ಹೇಳಬೇಕಾ, ಅವ್ರವ್ವಾರು ಹೇಳ್ಬೇಕಾ. ಇವಾಗ ಯಾರ ಮಗ ಹೊರಗೆ ಹೊಂಟಾನಪ್ಪ ಅಂದ್ರೆ ನಾಷ್ಟ ಮಾಡ್ಕೊಡೋದು, ಏನಾರು ಮಾಡ್ಲೇನಪ್ಪ ನಿನಗೆ ತಿನ್ನಾಕಂತ ಕೇಳೋದು ಒಂದು ಸಾಮಾನ್ಯ ತಾಯಿ ಧರ್ಮ ಆಗಿರ್ತದೆ. ಸೊ ಇದನ್ನೂ ಕೇಳೋಕ್ಕಿಲ್ಲ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನು, ಮೊದಲು ಕೇರಳದಿಂದ ಬಂದಿರುವ ಮಾವನನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ. ಮಾವ ಬಂದ 2ನೇ ದಿನಕ್ಕೆ ಕೊಲೆ ಆದದ್ದು. ಕೀ ಸುಮಂತ್ಕೊಂಡು ಹೋಗಿದ್ದು ಕೊಲೆ ಮಾಡಿ ಮಾವ ಹೆದರಿಕೆಯಿಂದ ಗೊತ್ತಿಲ್ಲದೆ ಮನೆಗೆ ತಂದು ಇಟ್ಟಿರಬಹುದು. ಮಾವನಿಗೆ 4 ಬಾರಿಸಿ ಕೇಳಬೇಕು. ಅಂದರೆ 4 ಹೊಡಿರಿ ಮಾವನ ಫಸ್ಟ್. ಅವನ ಬಿಹೇವಿಯರ್ ಸರಿ ಇಲ್ಲ, ಅವ ಬಂದು 2 ದಿನಕ್ಕೆ ಸುಮಂತ್ ಸಾವಾಗ್ಯಾನಂದ್ರೆ ಏನಿದ್ದಾರೆ ಇದ್ರಾಗ ಏನೈತಿ? ಇಷ್ಟು ದಿನ ಬರಲೇ ಇದ್ದಾವ, ಇವಾಗ ಹಬ್ಬಕ್ಕೆ ಬಂದಾರಪ್ಪ ಅಂತಂದ್ರೆ ಅಂಥದ್ದು ಏನೈತಿ? ಅವನ ಜೊತೆ ಹೋಗಿರ್ಬೋದು, ಅವ ಕೀ ತೊಗೊಂಡು ಹೊಳಪಸ್ ಬಂದು ಇಟ್ಟಿರ್ಬೋದು, ನಂದೇನೋ ತಪ್ಪಿಲ್ಲ ಅನ್ನೋರಂಗೆ. ಹೀಗೂ ಕೂಡ ಯೋಚನೆ ಮಾಡ್ಬೋದಲ್ಲ, ಸ್ವಲ್ಪ ಬೆದರಿಸ್ರಿ ಹೊಡೆದ್. ಸೊ ಈ ರೀತಿ ಹಲವಾರು ಕ್ವಶನ್ಸ್ ಮಾರ್ಕ್ ಭಾಳ ಬಂದಾವ. ಇನ್ನು ನೆಕ್ಸ್ಟ್ ನೋಡ್ರಿ, ನಿಗೂಢ ಮತ್ತು ಕಗ್ಗಂಟು ಆಗಿರೋ ಈ ಕೊಲೆಯ ಹಿಂದೆ ಕೊಲೆಗಾರ ಒಬ್ಬನೇ ಆಗಿರಬಹುದು. ಕೊಲೆಗಾರ ಎಜುಕೇಟೆಡ್ ಆಗಿರೋ ಸಾಧ್ಯತೆ ಇದೆ. ಎಲ್ಲಿಯೂ ಕನಿಷ್ಠ ಸಣ್ಣ ಒಂದು ಸುಳಿಯೂ ಸಿಗುತ್ತಿಲ್ಲ, ಯಾರು ಬಿಟ್ಟೂ ಕೊಡುತ್ತಿಲ್ಲ ಎಂದರೆ ಕೌಟುಂಬಿಕ ಹಿತಶತ್ರು, ನಿಗೂಢ ದ್ವೇಷ, ಅಸೂಯೆ ಕಾರಣ ಇರ್ಬೋದು. ಅಂದ್ರೆ ಯಾರೋ ಒಬ್ಬನ ಅದಾನ ಅವ್ರ ಮನೆಯೊಳಗ ಆಗದೆ ಇರೋನು,
ಏನೋ ಒಂದು ಆಗಿ ಇರಬಹುದು. ಸೊ ಅದು ಇನ್ನೂ ಕೂಡ ಗುಪ್ತವಾಗೇನೇ ಐತಿ, ಯಾವುದೇ ರೀತಿ ಜನಕ್ಕೆ ಕಾಣಿರ್ಬೋದು ಅಥವಾ ಅಕ್ಕಪಕ್ಕ ಮನೆಯವ್ರಿಗೆ ಕಾಣಿರ್ಬೋದು, ಆ ಥರ ಯಾವುದೂ ಇಲ್ಲ. ಸೊ ಒಳಗೆ ಒಂದು ಪರ್ಸ್ನಲ್ ದ್ವೇಷಗಳು ಇರಬಹುದೇನೋ ಅಂಥೇಳಿ ಯಾರೋ ಒಬ್ಬ ಪ್ರಶ್ನೆ ಹಾಕಿದಾರೆ. ಆಬ್ವಿಯಸ್ಲಿ ಈ ರೀತಿ ಇದೆ. ಸೊ ಎಲ್ಲ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ಕೊಂಡು ಹೊಂಟ್ರೆ ಆಬ್ವಿಯಸ್ಲಿ ಎಲ್ಲ ರೀತಿಯೂ ಇನ್ವೆಸ್ಟಿಗೇಷನ್ ಆಗಬೇಕಾಗದು. ಯಾಕಂತಂದ್ರೆ ಈ ಜನ ಹೇಳೋ ಒಂದು ಕೆಲವೊಂದು ಡೌಟ್ಸ್ ಇರ್ತಾವಲ್ಲ, ಅಕ್ಯುರೇಟ್ ಆಗಿ ಕರೆಕ್ಟ್ ಇರ್ತಾವ್ರಿ. ಎಲ್ಲ ಟೈಮು ಸರಿ ಇರಂಗಿಲ್ಲ, ಸರಿ ಇರದೇ ಇರೋಂಗಿಲ್ಲ ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಈಗ ನೋಡ್ರಿ, ಕಣ್ಣಿಲ್ದವನ್ ಕೆಲವೊಂದು ಸ್ಟೇಟ್ಮೆಂಟ್ ನಿಜ ಆಗಿರ್ತಾವ, ಭಿಕ್ಷುಕರದ್ದು ಕೆಲವು ಸ್ಟೇಟ್ಮೆಂಟ್ ತೊಗೊಂತಾರೆ, ಅದು ಕೂಡ ನಿಜ ಆಗಿರ್ತಾವ. ಸೊ ಆಬ್ವಿಯಸ್ಲಿ ನಾವು ಜನರು ಕೂಡ ಕೆಲವರು ಒಪಿನಿಯನ್ ತೊಗೋಬೇಕಾಗುತ್ತೆ. ಇವಾಗ ಕೇವಲ ಅವ್ರ ಮನೆ ಅಕ್ಕಪಕ್ಕನೋ ಅಂತಲ್ಲ, ಕೆಲವೊಂದು ಊಹೆ ಮೇರೆಗನೆ ಎಷ್ಟೋ ಒಂದು ಕೇಸಸ್ ಸಾಲ್ವ್ ಆಗಿದಾವೆ. ಸೊ ಈ ರೀತಿ ಪೊಲೀಸರು ಜನರ ಒಂದು ಕೆಲವೊಂದು ಒಪಿನಿಯನ್ ಮೇಲೆ ಏನಾದ್ರು ಹೋದರೆ ಮೇ ಬಿ ಸುಮಂತ್ ಸಾವಿಗೆ ಬೇಗ ಒಂದು ನ್ಯಾಯ ಸಿಗ್ಬೋದು ಅಂತ ಹೇಳಿ ಆಗ್ಬಹುದು. ಸೊ ಇನ್ನೊಂದು, ಆ ಕೀ ಇಟ್ಟಾರು ಅಂತಂದ್ರೆ ಆ ಕೀ ಮೇಲೆ ಫಿಂಗರ್ ಪ್ರಿಂಟ್ ಅಂತೂ ಇದ್ದ ಇರ್ತದೆ. ಸೊ ಆ ಫಿಂಗರ್ ಪ್ರಿಂಟನ್ನು ತೊಗೊಂಡ್ರು ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಸೊ ಅದನ್ನು ನಡೆಸ್ಯಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸದ್ಯದ ಮಟ್ಟಿಗೆ ನಡೆಯಕತ್ತೈತಂತ. ಬಟ್ ಆದಷ್ಟು ಬೇಗ ಈ ಸುಮಂತನ ಸಾವಿಗೆ ಬೇಗ ನ್ಯಾಯ ಸಿಗಲಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಒಂದು ಪ್ರತಿಯೊಬ್ಬ ಸಾಮಾಜಿಕ ವ್ಯಕ್ತಿಗೂ, ಸಮಾಜದ ವ್ಯಕ್ತಿಗೂ ಕೂಡ ಸುಮಂತನ ಸಾವಿಗೆ ಇಷ್ಟೊಂದು ಕಳಕಳಿ ತೋರಿಸ್ತಾ ಇದೆ. ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಯಾಕಂತಂದ್ರೆ ಇಂಥ ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ನ್ಯಾಯ ಸಿಗಲೇಬೇಕು. ಅನ್ಯಾಯದ ಪಾಪ ಅದು, ಏನು ಹೇಳೋಕ್ಕೆ ಮಾತಿಲ್ಲ. ಬಟ್ ಇರಲಿ, ಬೇಗ ಆ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ನಾನು ಆಶಿಸ್ತೀನಿ. ಸೊ ಧನ್ಯವಾದಗಳು ಎಲ್ಲರಿಗೂ. ಯಾರು ಇನ್ನೂ ಮಟ್ಟ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಎವ್ರಿವನ್, ಯಾರು ಇನ್ನೂ ಮಟನೂ ಈ ಸುಮಂತನ ಕೇಸಿಗೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಿಮ್ಮ ಹತ್ರ ಏನೇನು ಡೌಟ್ಸ್ ಇದಾವಲ್ಲ ಎಲ್ಲರೂ ಕೂಡ ಕಮೆಂಟ್ ಹಾಕಿ, ಇದರಿಂದ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.